ಹಾಯ್ ಫ್ರೆಂಡ್ಸ್, ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಪಾಲಕ್ ಸೊಪ್ಪನ್ನು ಬಳಸಿ ಚಪಾತಿನ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು. ಪಾಲಕ್ ಸೊಪ್ಪನ್ನು ತಿಂದೇ ಇರೋರಿಗೆ ಈ ಥರ ಮಾಡಿಕೊಟ್ರೆ ಅವರಿಗೆ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ನಾನಿಲ್ಲಿ ಅರ್ಧ ಕಟ್ನಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಪಾಲಕ್ ಎಲೆಗಿಂತ ನಾನು ತೊಗೊಂಡಿರೋದ್ರಲ್ಲಿ ದಂಟು ಜಾಸ್ತಿ ಇದೆ. ಕೆಲವೊಬ್ಬರು ದಂಟನ್ನು ಬಿಸಾಡಿ ಬರೀ ಎಲೆ ಮಾತ್ರ ಬಳಸ್ತಾರೆ. ಪ್ರತಿಯೊಂದು ಸೊಪ್ಪಿನ ಎಲೆಗಿಂತ ದಂಟಲ್ಲೇ ಜಾಸ್ತಿ ಪೋಷಕಾಂಶಗಳು ಇರೋದ್ರಿಂದ ದಂಟನ್ನು ಬಿಸಾಡಬೇಡಿ. ದಂಟಿನ ಜೊತೆಗೆ ಸೊಪ್ಪನ್ನು ಕೂಡ ನೀವು ಯೂಸ್ ಮಾಡಿದ್ರೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ನಾನಿಲ್ಲಿ ಒಂದು ಪಾತ್ರೆನ ಬಿಸಿಗಿಟ್ಕೊಂಡು ಅದಕ್ಕೆ 1 ಗ್ಲಾಸಷ್ಟು ನೀರನ್ನು ಹಾಕಿ, ನೋಡಿ ನೀರು ಚೆನ್ನಾಗಿ ಕಾದಿದೆ. ಇವಾಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಪಾಲಕ್ ಸೊಪ್ಪನ್ನು ಹಾಕಿ 1 ಸ್ಪೂನ್ನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಅಂದರೆ ಚೆನ್ನಾಗಿ ಬೇಯಲಿ ಅಂತೇಳಿ. ನೋಡಿ ಇವಾಗ ಚೆನ್ನಾಗಿ ನೀರು ಕುದೀತಾ ಇದೆ. ಇದನ್ನು ನಾವು ಪಾಲಕ್ ಪನ್ನೀರ್ ಮಾಡಲಿಕ್ಕೆ ಅಥವಾ ಪಾಲಕ್ ರೈಸ್ ಮಾಡಲಿಕ್ಕೆ ಹೇಗೆ ನಾವು ಬೇಯಿಸ್ಕೋತೀವಿ ಅದೇ ಥರ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಇವಾಗ ಚೆನ್ನಾಗಿ ಪಾಲಕ್ ಸೊಪ್ಪು ಬೆಂದಿದೆ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಇವಾಗ ನಾವು ಬೇಯಿಸ್ಕೊಂಡಿರೋ ಪಾಲಕ್ ಸೊಪ್ಪನ್ನು ಹಾಕಿ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ, ಅಂದರೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ತುಂಬ ಈ ಥರ ಚೆನ್ನಾಗಿ ಪೇಸ್ಟ್ ಆಗಬೇಕು. ನೀವು ನೋಡ್ತಾ ಇರ್ಬೋದು, ನಾನು ಯಾವುದೇ ಕಲರ್ ಕೂಡ ಆ್ಯಡ್ ಮಾಡಿಲ್ಲ, ಜಸ್ಟ್ ನ್ಯಾಚುರಲ್ ಕಲರ್ ಅಂತಲೇ ಹೇಳ್ಬೋದು. ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನಾನು ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟನ್ನು ನಾನು ಒಂದು ಪಾತ್ರೆಗೆ ತೆಕ್ಕೋತಾ ಇದ್ದೀನಿ. 1/4 ಲೋಟದಷ್ಟು ನೀರನ್ನು ಹಾಕಿ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇವಾಗ 3ರಿಂದ 4 ಬೌಲ್ನಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾವು ಹಿಟ್ಟನ್ನು ಈ ಪೇಸ್ಟಿನ ಜೊತೆಗೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಂದರೆ ನೀವು ನೀರನ್ನು ಆ್ಯಡ್ ಮಾಡ್ಕೋಬೋದು, ಅಥವಾ ಈ ಪೇಸ್ಟ್ ಜೊತೆಗೆ ನಿಮಗೆ ಹಿಟ್ಟು ಸರಿ ಹೊಂದುತ್ತೆ ಅಂದರೆ ಅಷ್ಟೇ ಸಾಕಾಗುತ್ತೆ. ನಾನು ಸ್ವಲ್ಪನೂ ಕೂಡ ನೀರನ್ನು ಹಾಕ್ಕೊಂಡಿಲ್ಲ. ಇವಾಗ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ಈ ಥರ ನಾದ್ಕೊಳ್ಳೋಣ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತೇಳಿ ನೀವು ನೋಡ್ತಾ ಇರ್ಬೋದು. ಇದನ್ನು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ನಾವು ಹಾಗೆ ನೆನೆಲಿಕ್ಕಿಡೋಣ. ನೋಡಿ ಇವಾಗ ಅರ್ಧ ಗಂಟೆ ಆಗಿದೆ. ಹಿಟ್ಟು ಚೆನ್ನಾಗಿ ಸ್ಮೂತಾಗಿ ನೆಂದಿದೆ. ಇದನ್ನು ಇವಾಗ ಸಣ್ಣದಾಗಿ ಉಳ್ಳೆಗಳನ್ನು ಮಾಡಿಕೊಡ್ತಾ ಇದ್ದೀನಿ. ಪಾಲಕ್ ಸೊಪ್ಪು ಮಕ್ಕಳಿಗೆ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಬುದ್ಧಿಶಕ್ತಿಗೆ ಒಳ್ಳೆಯ ಔಷಧಿ ಅಂತಲೇ ಹೇಳ್ಬೋದು. ನೋಡಿ ಇವಾಗ ಎಲ್ಲ ಹುಳಿ ಈ ಥರ ರೆಡಿಯಾಗಿದೆ. ಹುಳಿನ ಈ ಥರ ಒಣ ಹಿಟ್ಟಿನಲ್ಲಿ ಅದ್ಕೊಂಡು ನಾವು ಚಪಾತಿ ಹೇಗೆ ಮಾಡ್ತೀವೋ ಅದೇ ಥರ ಲಟ್ಟಿಸ್ಕೋಬೇಕಾಗುತ್ತೆ. ನಿಮಗೆ ಲಟ್ಟಿಸ್ಕೊಳಕ್ಕೆ ಇಷ್ಟ ಇಲ್ಲ ಅಂದವರು ಪ್ರೆಸ್ಸಿಂಗ್ ಇದ್ದರೆ ನಿಮ್ಮ ಮನೇಲಿ ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ದಪ್ಪ ಇದ್ದಷ್ಟು ನಿಮಗೆ ತುಂಬ ಸ್ಮೂತಾಗಿರುತ್ತೆ ಚಪಾತಿ. ನೋಡಿ ಇವಾಗ ಚಪಾತಿ ರೆಡಿಯಾಗಿದೆ. ತವೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕಿ ಕಾದಿರೋ ತವೆಗೆ ಚಪಾತಿನ ಹಾಕ್ಕೊಂಡು, ಚಪಾತಿ ಸ್ವಲ್ಪ ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆದ ತಕ್ಷಣವೇ ನೀವು ತಿರುಗಿಸಾಕೊಂಡ್ರೆ ತುಂಬಾ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ. ಇನ್ನೊಂದು ಸೈಡು ನಾನು ಎಣ್ಣೆ ಹಚ್ಕೊಂಡು ಮತ್ತೊಂದು ಸರಿ ತಿರುಗಿಸಾಕೋತಾ ಇದ್ದೀನಿ. ಚಪಾತಿನ ನೀವು ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸಿದ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ. ಸಣ್ಣಕ್ಕೆ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ರಫ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಇವಾಗ ಚಪಾತಿ ರೆಡಿಯಾಗಿದೆ. ಎಷ್ಟೊಂದು ಒಳ್ಳೆ ಕಲರ್ ಕೂಡ ಬಂದಿದೆ. ನೀವು ನೋಡ್ತಾ ಇರ್ಬೋದು, ಯಾವುದೇ ಕಲರ್ ನಾನು ಆ್ಯಡ್ ಮಾಡಿಲ್ಲ. ತುಂಬಾ ಒಳ್ಳೆ ಘಮ ಕೂಡ ಬರ್ತಾ ಇದೆ. ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿತ್ತು ಅಂದರೆ ಚಪಾತಿ ತುಂಬಾ ಸಾಫ್ಟ್ ಆಗಿತ್ತು. ಇವತ್ತಿನ ಸ್ಪೆಷಲ್ ಪಾಲಕ್ ಚಪಾತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದರೆ ನನ್ನ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು.